ಅಧ್ಯಾಯ 18 ಮತ್ತು 19. ರುದ್ರನ ನೇತ್ರಾಗ್ನಿಯಿಂದ ಕಾಮನು ಭಸ್ಮವಾಗುವುದು, ಶಿವನು ರತಿಗೆ ವರ ಕೊಡುವುದು. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಮನ್ಮಥನು ತನ್ನ ಜೊತೆಗೆ ವಸಂತನೇ ಮೊದಲಾದವರನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಅವನು ಭಗವಾನ್ ಶಿವನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು. ಆಗ ಶಂಕರನ ಮನಸ್ಸಿನಲ್ಲಿ ಪಾರ್ವತಿಯ ಕುರಿತು ಆಕರ್ಷಣೆ ಉಂಟಾಗತೊಡಗಿತು ಹಾಗೂ ಅವನ ಧೈರ್ಯವು ಸಡಿಲವಾಯಿತು. ತನ್ನ ಧೈರ್ಯವು ಹ್ರಾಸವಾಗುವುದನ್ನು ನೋಡಿ ಮಹಾಯೋಗಿ ಮಹೇಶ್ವರನು ಮನಸ್ಸಿನಲ್ಲೇ ಹೀಗೆ ಯೋಚಿಸಿದನು. ಶಿವನು ಹೇಳುತ್ತಾನೆ, ನಾನಾದರೂ ಉತ್ತಮ ತಪಸ್ಸು ಮಾಡುತ್ತಿದ್ದೆ, ಅದರಲ್ಲಿ ವಿಘ್ನವು ಹೇಗೆ ಉಂಟಾಯಿತು? ಯಾವ ಕುಕರ್ಮಿಯು ನನ್ನ ಚಿತ್ತದಲ್ಲಿ ವಿಕಾರವನ್ನುಂಟು ಮಾಡಿದನು? ಹೀಗೆ ವಿಚಾರ ಮಾಡುತ್ತಾ ಸತ್ಪುರುಷರ ಆಶ್ರಯದಾತನಾದ ಮಹಾಯೋಗಿ ಪರಮೇಶ್ವರ ಶಿವನು ಶಂಕೆಯಿಂದ ಸುತ್ತಲೂ ನೋಡತೊಡಗಿದನು. ಅದೇ ಸಮಯದಲ್ಲಿ ಎಡಭಾಗದಲ್ಲಿ ಬಾಣವನ್ನು ಸೆಳೆಯುತ್ತಾ ನಿಂತಿರುವ ಕಾಮನ ಮೇಲೆ ದೃಷ್ಟಿ ಬಿತ್ತು. ಮೂಢಚಿತ್ತನಾದ ಆ ಮದನನು ತನ್ನ ಶಕ್ತಿಯ ಗರ್ವದಿಂದ ಪುನಃ ಬಾಣವನ್ನು ಬಿಡಲು ಬಯಸುತ್ತಿದ್ದನು. ನಾರದನೇ, ಈ ಸ್ಥಿತಿಯಲ್ಲಿ ಕಾಮನು ಕಣ್ಣಿಗೆ ಬೀಳುತ್ತಲೇ ಪರಮಾತ್ಮ ಗಿರೀಶನಿಗೆ ರೋಷ ಉಕ್ಕಿ ಬಂತು. ಮುನಿಯೇ, ಅತ್ತ ಆಕಾಶದಲ್ಲಿ ಧನುರ್ಬಾಣಗಳನ್ನು ಧರಿಸಿ ನಿಂತಿರುವ ಕಾಮದೇವನು ನಿವಾರಿಸಲು ಬಹಳ ಕಷ್ಟವಾದ ಅಮೋಘ ಅಸ್ತ್ರವನ್ನು ಭಗವಾನ್ ಶಂಕರನ ಮೇಲೆ ಪ್ರಯೋಗಿಸಿದನು. ಆದರೆ ಪರಮಾತ್ಮ ಶಿವನ ಮೇಲೆ ಆ ಅಮೋಘ ಅಸ್ತ್ರವು ಮೋಘವಾಯಿತು. ಕುಪಿತನಾದ ಶಿವನ ಬಳಿಗೆ ಹೋಗುತ್ತಲೇ ಅದು ಶಾಂತವಾಯಿತು. ಭಗವಾನ್ ಶಿವನ ಮೇಲೆ ತನ್ನ ಅಸ್ತ್ರವು ವ್ಯರ್ಥವಾದಾಗ ಮನ್ಮಥನಿಗೆ ಭಾರಿ ಭಯ ಉಂಟಾಯಿತು. ಭಗವಾನ್ ಮೃತ್ಯುಂಜಯನನ್ನು ಎದುರಿಗೆ ನೋಡಿ ಅವನು ನಡುಗಿ ಹೋದನು ಹಾಗೂ ಇಂದ್ರಾದಿ ದೇವತೆಗಳನ್ನು ಸ್ಮರಿಸತೊಡಗಿದನು. ಮುನಿಶ್ರೇಷ್ಠನೇ, ತನ್ನ ಪ್ರಯತ್ನವು ನಿಷ್ಫಲವಾದಾಗ ಕಾಮನು ಭಯದಿಂದ ವ್ಯಾಕುಲನಾದನು. ಮುನೀಶ್ವರನೇ, ಕಾಮದೇವನು ಸ್ಮರಿಸಿದಾಗ ಇಂದ್ರಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಶಂಭುವಿಗೆ ವಂದಿಸುತ್ತಾ ಅವನನ್ನು ಸ್ತುತಿಸತೊಡಗಿದರು. ದೇವತೆಗಳು ಸ್ತುತಿಸುತ್ತಿರುವಾಗಲೇ ಕುಪಿತನಾದ ಭಗವಾನ್ ಹರನ ಹಣೆಯ ಮೇಲಿನ 3ನೇ ಕಣ್ಣಿನಿಂದ ಭಾರೀ ಅಗ್ನಿಜ್ವಾಲೆಯು ಹೊರಟಿತು. ಆ ಜ್ವಾಲೆಗಳು ಊರ್ಧ್ವ ಮುಖವಾಗಿದ್ದವು. ಅದರ ಪ್ರಭೆ ಪ್ರಳಯಾಗ್ನಿಯಂತೆ ಕಂಡುಬರುತ್ತಿತ್ತು. ಆ ಬೆಂಕಿಯು ಕೂಡಲೇ ಆಕಾಶಕ್ಕೆ ನೆಗೆದು ಭೂಮಿಯ ಮೇಲೆ ಬಿತ್ತು. ಮತ್ತೆ ಅದು ಸುತ್ತಲೂ ತಿರುಗುತ್ತಾ ನೆಲಕ್ಕೆ ಉರುಳಿತು. ಸಾಧುವೆ, ಭಗವಂತನೇ ಕ್ಷಮಿಸು ಕ್ಷಮಿಸು ಎಂದು ಹೇಳುತ್ತಿರುವಂತೆ ಆ ಅಗ್ನಿಯು ಕಾಮದೇವನನ್ನು ಸುಟ್ಟು ಬೂದಿಯಾಗಿಸಿತು. ಆ ವೀರ ಕಾಮದೇವನು ಸತ್ತು ಹೋದಾಗ ದೇವತೆಗಳಿಗೆ ಭಾರಿ ದುಃಖವಾಯಿತು. ಅವರು ವ್ಯಾಕುಲರಾಗಿ, ಅಯ್ಯೋ ಇದೇನಾಯಿತು ಹೀಗೆ ಹೇಳುತ್ತಾ ಜೋರಾಗಿ ಕೂಗಿಕೊಳ್ಳುತ್ತಾ ಅಳತೊಡಗಿದರು. ಆ ಸಮಯದಲ್ಲಿ ವಿಕೃತ ಚಿತ್ತಲಾದ ಪಾರ್ವತಿಯ ಶರೀರವೆಲ್ಲ ಬಿಳಿಚಿಕೊಂಡಿತು. ತುಂಡರಿಸಿದರೆ ರಕ್ತವೇ ಇರಲಿಲ್ಲ. ಆಕೆಯು ಸಖಿಯರೊಂದಿಗೆ ತನ್ನ ಅರಮನೆಗೆ ಹೊರಟು ಹೋದಳು. ಕಾಮದೇವನು ಸುಟ್ಟು ಹೋದಾಗ ರತಿಯು ಒಂದು ಕ್ಷಣ ಮೂರ್ಛಿತಳಾಗಿ ಬಿದ್ದು ಬಿಟ್ಟಳು. ಪತಿಯ ಮೃತ್ಯುವಿನ ದುಃಖದಿಂದ ಸತ್ತಂತೆಯೇ ಬಿದ್ದಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡಾಗ ಅತ್ಯಂತ ವ್ಯಾಕುಲಳಾದ ರತಿಯು ನಾನಾ ವಿಧದಿಂದ ವಿಲಾಪಿಸತೊಡಗಿದಳು. ರತಿಯು ಹೇಳುತ್ತಾಳೆ, ಅಯ್ಯೋ, ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ? ದೇವತೆಗಳು ಇದೇನು ಮಾಡಿಬಿಟ್ಟರು? ನನ್ನ ಉದ್ದಂಡ ಸ್ವಾಮಿಯನ್ನು ಕರೆಸಿ ನಾಶ ಮಾಡಿಸಿದರು. ಅಯ್ಯೋ ಸ್ವಾಮಿಯೇ, ಸ್ಮರಣೆ, ಪ್ರಾಣಪ್ರಿಯನೇ, ಅಯ್ಯೋ ನನಗೆ ಸುಖವನ್ನು ಕೊಡುವಂತಹ ಪ್ರಿಯತಮನೇ, ಓ ಪ್ರಾಣನಾಥನೇ, ಇಲ್ಲಿ ಇದೇನು ನಡೆದು ಹೋಯಿತು? ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಈ ಪ್ರಕಾರ ಅಳುತ್ತಾ ಚಡಪಡಿಸುತ್ತಾ ಅನೇಕ ವಿಧವಾಗಿ ಪ್ರಲಾಪಿಸುತ್ತಿರುವ ರತಿಯು ಎದೆಯನ್ನು ಬಡಿದುಕೊಂಡು ತನ್ನ ಕೂದಲುಗಳನ್ನೇ ಕಿತ್ತುಕೊಳ್ಳತೊಡಗಿದಳು. ಆಗ ಆಕೆಯ ಪ್ರಲಾಪವನ್ನು ಕೇಳಿದ ಸಮಸ್ತ ವನವಾಸಿ ಜೀವರು ಹಾಗೂ ವೃಕ್ಷಾದಿ ಸ್ಥಾವರವು ಬಹಳ ದುಃಖಿತವಾದುವು. ಆಗಲೇ ಇಂದ್ರಾದಿ ದೇವತೆಗಳು ಮಹಾದೇವನನ್ನು ಸ್ಮರಿಸುತ್ತಾ ರತಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಇಂತೆಂದರು. ದೇವತೆಗಳು ಹೇಳುತ್ತಾರೆ, ನೀನು ಕಾಮನ ಶರೀರದ ಸ್ವಲ್ಪ ಭಸ್ಮವನ್ನು ತೆಗೆದುಕೊಂಡು ಪ್ರಯತ್ನದಿಂದ ಇರಿಸಿಕೊಂಡು ಭಯ ರಹಿತಳಾಗು. ನಮ್ಮೆಲ್ಲರ ಒಡೆಯನಾದ ಮಹಾದೇವನು ಕಾಮನನ್ನು ಪುನಃ ಜೀವಂತಗೊಳಿಸುವನು. ನೀನು ಮತ್ತೆ ತನ್ನ ಪ್ರಿಯತಮನನ್ನು ಪಡೆದುಕೊಳ್ಳುವೆ. ಯಾರು ಯಾರಿಗೂ ಸುಖವಾಗಲಿ ದುಃಖವಾಗಲಿ ಕೊಡುವುದಿಲ್ಲ. ಎಲ್ಲವೂ ತಮ್ಮ ತಮ್ಮ ಕರ್ಮದ ಫಲವನ್ನೇ ಅನುಭವಿಸುತ್ತಾರೆ. ನೀನು ದೇವತೆಗಳು ದೋಷಿಗಳೆಂದು ತಿಳಿದು ವ್ಯರ್ಥವಾಗಿ ಶೋಕವನ್ನು ಮಾಡುತ್ತಿರುವೆ. ಹೀಗೆ ರತಿಗೆ ಆಶ್ವಾಸನೆಯನ್ನಿತ್ತು ದೇವತೆಗಳೆಲ್ಲರೂ ಭಗವಾನ್ ಶಿವನ ಬಳಿಗೆ ಬಂದು ಅವನನ್ನು ಭಕ್ತಿ ಭಾವದಿಂದ ಪ್ರಸನ್ನಗೊಳಿಸಿ ಇಂತೆಂದರು. ದೇವತೆಗಳು ಹೇಳುತ್ತಾರೆ, ಶರಣಾಗತ ವತ್ಸಲ ಭಗವಾನ್ ಮಹೇಶ್ವರನೇ, ನೀನು ಕೃಪೆಯನ್ನು ತೋರಿ ನಮ್ಮ ಈ ಶುಭ ವಚನವನ್ನು ಕೇಳು. ಶಂಕರನೇ, ನೀನು ಕಾಮದೇವನ ಕೃತ್ಯದ ಕುರಿತು ಚೆನ್ನಾಗಿ ಪ್ರಸನ್ನತೆಯಿಂದ ವಿಚಾರ ಮಾಡು. ಮಹೇಶ್ವರನೇ, ಕಾಮನು ಮಾಡಿದ ಈ ಕಾರ್ಯದಲ್ಲಿ ಅವನಿಗೆ ಯಾವ ಸ್ವಾರ್ಥವೂ ಇರಲಿಲ್ಲ. ದುಷ್ಟನಾದ ತಾರಕಾಸುರನಿಂದ ಪೀಡಿತರಾದ ದೇವತೆಗಳಾದ ನಾವೆಲ್ಲರೂ ಸೇರಿ ಅವನಿಂದ ಈ ಕಾರ್ಯವನ್ನು ಮಾಡಿಸಿದೆವು. ಸ್ವಾಮಿಯೇ, ಶಂಕರನೇ, ಇವರಲ್ಲಿ ನೀನು ಅನ್ಯಥಾ ಎಣಿಸಬೇಡ. ಎಲ್ಲವನ್ನು ಕೊಡುವ ದೇವನೇ, ಗಿರೀಶನೇ, ಸತಿ ಸಾಧ್ವಿ
ರತಿಯು ಒಬ್ಬಳೇ ಅತಿ ದುಃಖಿತಳಾಗಿ ವಿಲಾಪಿಸುತ್ತಿರುವಳು. ನೀನು ಆಕೆಯನ್ನು ಸಾಂತ್ವನ ಮಾಡು. ಶಂಕರನೇ, ಈ ಕ್ರೋಧದಿಂದ ನೀನು ಕಾಮದೇವನನ್ನು ಕೊಂದು ಹಾಕಿದ್ದರೆ ನೀನು ದೇವತೆಗಳ ಸಹಿತ ಸಮಸ್ತ ಪ್ರಾಣಿಗಳನ್ನು ಈಗಲೇ ಸಂಹಾರ ಮಾಡಿ ಬಿಡುವಂತೆ ನಾವು ತಿಳಿದುಕೊಳ್ಳುವೆವು. ರತಿಯ ದುಃಖವನ್ನು ನೋಡಿ ದೇವತೆಗಳು ನಷ್ಟಪ್ರಾಯರಾಗಿದ್ದಾರೆ. ಅದಕ್ಕಾಗಿ ನೀನು ರತಿಯ ಶೋಕವನ್ನು ದೂರಗೊಳಿಸು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಸಮಸ್ತ ದೇವತೆಗಳ ಮಾತನ್ನು ಕೇಳಿ ಭಗವಾನ್ ಶಿವನು ಪ್ರಸನ್ನನಾಗಿ ಅವರಲ್ಲಿ ಇಂತೆಂದನು. ಶಿವನು ಹೇಳಿದನು, ದೇವತೆಗಳಿರ ಮತ್ತು ಋಷಿಗಳಿರ, ನೀವೆಲ್ಲರೂ ಆದರದಿಂದ ನನ್ನ ಮಾತನ್ನು ಕೇಳಿರಿ. ನನ್ನ ಕ್ರೋಧದಿಂದ ಉಂಟಾದ್ದು ವ್ಯರ್ಥವಾಗಲಾರದು. ಹೀಗಿದ್ದರೂ ರತಿಯ ಶಕ್ತಿಶಾಲಿ ಪತಿಯು ರುಕ್ಮಿಣೀಪತಿ ಶ್ರೀಕೃಷ್ಣನು ಧರಿತ್ರಿಯಲ್ಲಿ ಅವತರಿಸುವವರೆಗೆ ಅನಂಗನಾಗಿಯೇ ಇರುವನು. ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಇರುವಾಗ ಶ್ರೀಕೃಷ್ಣನಿಂದ ರುಕ್ಮಿಣಿಯ ಗರ್ಭದಲ್ಲಿ ಕಾಮನು ಹುಟ್ಟುವನು. ಆಗ ಅವನ ಹೆಸರು ಪ್ರದ್ಯುಮ್ನನೆಂದಿರುತ್ತದೆ. ಆ ಪುತ್ರನು ಹುಟ್ಟಿದಾಕ್ಷಣ ಶಂಬರಾಸುರ ಅವನನ್ನು ಕದ್ದೊಯ್ಯುವನು. ದಾನವ ಶಿರೋಮಣಿ ಶಂಬರಾಸುರನು ಆ ಮಗುವನ್ನು ಸಮುದ್ರಕ್ಕೆ ಎಸೆದು ಬಿಡುವನು. ಅದು ಸತ್ತು ಹೋಯಿತೆಂದು ತಿಳಿದು ತನ್ನ ನಗರಕ್ಕೆ ಹೋಗುವನು. ರತಿಯೇ, ಅಲ್ಲಿಯವರೆಗೆ ನೀನು ಶಂಬರಾಸುರನ ನಗರದಲ್ಲಿ ಸುಖವಾಗಿ ವಾಸಿಸುತ್ತಿರು. ಅಲ್ಲಿ ನಿನಗೆ ನಿನ್ನ ಪತಿಯಾದ ಪ್ರದ್ಯುಮ್ನನು ದೊರೆಯುವನು. ಅಲ್ಲಿ ನಿನ್ನನ್ನು ಸೇರಿ ಕಾಮನು ಯುದ್ಧದಲ್ಲಿ ಶಂಬರಾಸುರನನ್ನು ವಧಿಸುವನು ಹಾಗೂ ಸುಖವಾಗಿ ಇರುವನು. ದೇವತೆಗಳಿರ, ಪ್ರದ್ಯುಮ್ನನೆಂಬ ಹೆಸರನ್ನು ಪಡೆದು ಕಾಮನು ಕಾಮಿನಿ ರತಿಯೊಂದಿಗೆ ಶಂಬರಾಸುರನ ಧನವನ್ನು ಕೊಂಡು ಮತ್ತೆ ದ್ವಾರಕೆಗೆ ಬರುವನು. ಈ ಮಾತುಗಳು ಸರ್ವಥಾ ಸತ್ಯವಾಗುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಗವಾನ್ ಶಿವನ ಮಾತನ್ನು ಕೇಳಿ ದೇವತೆಗಳ ಚಿತ್ತದಲ್ಲಿ ಸ್ವಲ್ಪ ಉಲ್ಲಾಸವಾಯಿತು ಮತ್ತು ಅವರು ನಮಸ್ಕರಿಸಿ ಎರಡೂ ಕೈಗಳನ್ನು ಜೋಡಿಸಿ ವಿನೀತರಾಗಿ ನುಡಿದರು. ದೇವತೆಗಳು ಹೇಳುತ್ತಾರೆ, ದೇವದೇವ ಮಹಾದೇವ, ಕರುಣಾಸಾಗರ ಪ್ರಭೋ, ನೀನು ಕಾಮದೇವನಿಗೆ ಬೇಗನೆ ಜೀವನ ದಾನವನ್ನು ಕೊಡು ಹಾಗೂ ರತಿಯ ಪ್ರಾಣಗಳನ್ನು ರಕ್ಷಿಸು. ದೇವತೆಗಳ ಮಾತನ್ನು ಕೇಳಿ ಎಲ್ಲರ ಸ್ವಾಮಿಯಾದ ಕರುಣಾಸಾಗರ ಪರಮೇಶ್ವರ ಶಿವನು ಪುನಃ ಪ್ರಸನ್ನನಾಗಿ, ದೇವತೆಗಳಿರ, ನಾನು ಬಹಳ ಪ್ರಸನ್ನನಾಗಿರುವೆನು. ನಾನು ಕಾಮನನ್ನು ಎಲ್ಲರ ಹೃದಯದಲ್ಲಿ ಜೀವಂತನಾಗಿಸುವೆನು. ಅವನು ಸದಾ ನನ್ನ ಗಣವಾಗಿ ಸಂಚರಿಸುವನು. ಈಗ ನಿಮ್ಮ ಸ್ಥಾನಗಳಿಗೆ ಹೋಗಿರಿ. ನಾನು ನಿಮ್ಮ ಎಲ್ಲ ದುಃಖವನ್ನು ಪೂರ್ಣವಾಗಿ ನಾಶ ಮಾಡುವೆನು. ಹೀಗೆ ಹೇಳಿ ರುದ್ರದೇವನು ಆಗ ಸ್ತುತಿಸುತ್ತಿರುವ ದೇವತೆಗಳು ನೋಡುತ್ತಿರುವಂತೆಯೇ ಅಂತರ್ಧಾನನಾದನು. ದೇವತೆಗಳ ವಿಸ್ಮಯ ದೂರವಾಯಿತು ಹಾಗೂ ಅವರೆಲ್ಲರೂ ಸಂತೋಷಗೊಂಡರು. ಮುನಿಯೇ, ಅನಂತರ ರುದ್ರನ ಮಾತಿನಲ್ಲಿ ಭರವಸೆಯನ್ನಿಟ್ಟು ಸ್ಥಿರವಾಗಿರುವ ದೇವತೆಗಳು ರತಿಗೆ ಶಿವನ ಮಾತನ್ನು ತಿಳಿಸಿ ಆಶ್ವಾಸನೆಯನ್ನು ನೀಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಮುನೀಶ್ವರನೇ, ಕಾಮಪತ್ನಿ ರತಿಯು ಶಿವನು ಹೇಳಿದ ಶಂಬರಾಸುರನ ನಗರಕ್ಕೆ ಹೋದಳು ಮತ್ತು ರುದ್ರದೇವನು ಹೇಳಿದ ಸಮಯವನ್ನು ಪ್ರತೀಕ್ಷಿಸುತ್ತಿದ್ದಳು. ಇಲ್ಲಿಗೆ ಅಧ್ಯಾಯ 18 ಮತ್ತು 19 ಸಂಪೂರ್ಣವಾಯಿತು.